ವೆಲ್ಕಮ್ ಬ್ಯಾಕ್. ಜ್ಯೋತಿಷಿ ಕಮಲಕರ ಭಟ್ ಹಾಗೂ ಸುಚಿತ್ರಾ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಈ ಒಂದು ಮರ್ಡರ್ ಮಿಸ್ಟ್ರಿಯನ್ನ ಬಿಡಿಸುವಂತಹ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ತನಿಖೆಯನ್ನ ಈಗಾಗಲೇ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಸುಚಿತ್ರಾ ಕರೆ ಮಾಡ್ತಾ ಇದ್ದಂತೆ ರೌಡಿಗಳು ಓಡೋಡ್ ಬಂದ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಮೂವರು ಮುಸ್ಲಿಂ ಹುಡುಗರು, ಶಿವಮೊಗ್ಗದವರೇ ಇವರು ಯಾವ ರೀತಿ ಕಾಂಟ್ಯಾಕ್ಟ್ ಅನ್ನ ಹೊಂದಿದ್ರು ಸುಚಿತ್ರಾ ಜೊತೆ ಅನ್ನುವಂಥ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸುಚಿತ್ರಾಳ ಒಂದೇ ಒಂದು ಕಾಲ್ಗೆ ಈ ಮೂವರು ಮುಸ್ಲಿಂ ಯುವಕರು ಕೂಡ ಓಡಾಡ್ ಬಂದಿದ್ದಾರೆ. ಮೈಫೂಸ್, ಫೈಜಲ್, ಇರ್ಫಾನ್ ಬಗ್ಗೆ ತನಿಖೆ ತೀವ್ರಗೊಂಡಿದೆ. ಇವರು ಮೂರೂ ಜನರು ಕೂಡ ಚೂರಿಯಿಂದ ಚುಚ್ಚಿ ಬರ್ಬರುವ ಕೊಲೆ ಮಾಡಿದ್ದಾರೆ. ಈ ಮೂವರ ಹಿಂದಿರುವ ಮೇನ್ ರೌಡಿ ಯಾರು, ಬಾಸ್ ಯಾರು ಇವರದ್ದು ಅನ್ನುವಂಥ ತನಿಖೆ. ಸುಚಿತ್ರಾ ಕಮಲಾಕರ ಭಟ್ಗೆ ಇವರು ಅಷ್ಟೊಂದು ಕ್ಲೋಸ್ ಆಗಿದ್ರ, ಹೇಗ್ ಕ್ಲೋಸ್ ಆದ್ರು, ಕಾಂಟ್ಯಾಕ್ಟ್ ನಂಬರ್ ಆದ್ರೂ ಹೇಗ್ ಸಿಕ್ತು, ಅಥವಾ ಇವರು ಸುಪಾರಿ ಕಿಲ್ಲರ್ಸಾ, ಈ ಗ್ಯಾಂಗ್ ನಿಂದ ಈ ಹಿಂದೆ ಎಲ್ಲಾದ್ರೂ ಬೇರೆ ಕೃತ್ಯ ನಡೆದಿದ್ಯಾ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಈ ಕುರಿತು ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈ ಮೂರು ಕೂಡ ಶಿವಮೊಗ್ಗದವರೇ. ಈಕೆ ಕೂಡ ಶಿವಮೊಗ್ಗದಲ್ಲಿ 9 ತಿಂಗಳಿಂದ ಕಮಲಾಕರ ಭಟ್ ಜೊತೆ ವಾಸ ಮಾಡ್ತಾ ಇರ್ತಾಳೆ. ಯಾವಾಗ ಮಗಳು ತಂದೆಯ ಜೊತೆ ತಂದೆ ಮನೆಗೆ ಹೋಗ್ತಾಳೆ, ಆವಾಗ ಇಮಿಡಿಯೇಟ್ಲಿ ಈ ಮೂವರಿಗೂ ಕೂಡ ಈಕೆ ಕರೆ ಮಾಡಿದ್ದಾಳೆ. ಸೊ ಈಕೆಯ ಒಂದೇ ಒಂದು ಕಾಲ್ಗೆ ಆ ಮುಸ್ಲಿಂ ಯುವಕರು ಹೇಗೆ ಬಂದ್ರು, ಇವರಿಬ್ಬರ ಮಧ್ಯೆ ಏನ್ ಸಂಬಂಧ ಇತ್ತು, ಯಾವ ರೀತಿ ಕಾಂಟ್ಯಾಕ್ಟ್ ಇತ್ತು, ಅಥವಾ ಇವರೇನಾದ್ರೂ ಸುಪಾರಿ ಕಿಲ್ಲರ್ಸಾ ಅಥವಾ ಬೇರೆ ಏನಾದ್ರೂ ಸಂಬಂಧ ಇರಿದ್ಯಾ? ಇನ್ ಕೇಸ್ ಇವರು 3 ಜನರು ಕೂಡ ಸುಪಾರಿ ಕಿಲ್ಲರ್ಸ್ ಆಗಿದ್ದಿದ್ರೆ, ದುಡ್ಡು ತಗೊಂಡು ಕೊಲೆ ಮಾಡುವಂಥವರಾಗಿದ್ದಿದ್ರೆ ಇವರ ತಲೆ ಮೇಲೆ ಇನ್ನೊಬ್ಬ ಬಾಸ್ ಇರಬಹುದಲ್ವಾ, ಅವನು ಯಾರು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಶಿವಮೊಗ್ಗ ಪೊಲೀಸರು ಅದ್ರ ಜೊತೆಗೆ ಚಿಕ್ಕಮಗಳೂರು ಪೊಲೀಸರು ಕೂಡ ಇನ್ವಾಲ್ವ್ ಆಗಿರುವಂಥದ್ದು ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಉತ್ತರ ಕನ್ನಡ, ಶಿವಮೊಗ್ಗ ಪೊಲೀಸರು ತನಿಖೆಯನ್ನ ತೀವ್ರಗೊಳಿಸಿರುವಂಥದ್ದು ಎಲ್ಲ ಆಯಾಮದಲ್ಲೂ ಕೂಡ ತನಿಖೆ ಆಗ್ತಾ ಇದೆ. ಈಗಾಗಲೇ ಈ 3 ಜನ ರೌಡಿಗಳೇನಿದ್ದಾರೆ ಇವರನ್ನ ಫುಲ್ ಡ್ರಿಲ್ ಮಾಡ್ತಿದ್ದಾರೆ. ಕಮಲಾಕರ ಭಟ್ ಮತ್ತು ಸುಚಿತ್ರಾ ನಿಮ್ಗೆ ಯಾವ ರೀತಿ ಪರಿಚಯ, ನಿಮ್ಮ ಮೇಲ್ಗಡೆ ಯಾರಾದ್ರೂ ಬಾಸ್ ಇದಾನಾ, ಅಥವಾ ಈಕೆ ನಿಮ್ಮನ್ನ ಕಾಲ್ ಮಾಡಿ ಏನಂತ ರಿಕ್ವೆಸ್ಟ್ ಮಾಡಿದ್ಲು ಅನ್ನೋದ್ರ ಬಗ್ಗೆ ತನಿಖೆ ಆಗ್ತಿದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಕಾರವಾರ ಪ್ರತಿನಿಧಿ ದರ್ಶನ್ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್ ನಾಯ್ಕ್, ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದಾರಲ್ವಾ, ಈ ಒಂದು 3 ಜನ ಮುಸ್ಲಿಂ ಹುಡುಗರು ಸುಚಿತ್ರಾಗೆ ಹೇಗೆ ಪರಿಚಯ ಅನ್ನೋದೇನಾದ್ರೂ ಮಾಹಿತಿ ತಿಳಿದು ಬಂದಿದ್ಯಾ? ಧನುಶ್ರೀ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ ನಾಯಕ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ಮುಸ್ಲಿಮರು ಆರೋಪಿಯಾಗಿದ್ರು. ಅವರ ವಿಚಾರಣೆ ಈಗ ತೀವ್ರವಾಗಿರುವಂತದ್ದು. ಯಾಕಪ್ಪ ಅಂದ್ರೆ ಮುಖ್ಯ ಆರೋಪಿ ಆಗಿರ್ತಕ್ಕಂತ ಸುಚಿತ್ರಾಳ ಒಂದೇ ಒಂದು ಕಾಲ್ಗೆ ಈ ಮೂವರು ಇವಳ ಜೊತೆ ಏನೋ ಈ ಘಟನೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಒಂದು ಮಾಹಿತಿ ಈಗ ಲಭ್ಯವಾಗಿರುವಂತದ್ದು. ಅದ್ರ ಜೊತೆಗೆ ಇವಳ ಜೊತೆಗೆ ಈ ಹಿಂದಿನಿಂದ ಯಾವತ್ತಿನಿಂದ ಇವಳ ಜೊತೆಗೆ ಇದ್ದಾರೆ, ಅದ್ರ ಜೊತೆಗೆ ಇವಳು ಮಾಡುವಂತ ಕಾಂಡದ ಕೃತ್ಯದಲ್ಲಿ ಈ ಹಿಂದೆಯೂ ಇವರು ಭಾಗಿಯಾಗಿದ್ರ, ಅಥವಾ ಶಿವಮೊಗ್ಗ ಮತ್ತು ಸಿದ್ದಾಪುರ ಭಾಗದಲ್ಲಿ ಸುಚಿತ್ರಾಳ ಬಗ್ಗೆ ಸಾಕಷ್ಟು ಆರೋಪಗಳು ಈಗ ಕೇಳ್ಬರ್ತಾ ಇರುವಂತದ್ದು. ಏನಪ್ಪಾ ಅಂದ್ರೆ ಈಕೆ ಕೇವಲ ಗಂಡನಿಗಾಗಿ ಮಾತ್ರ ಮೋಸ ಮಾಡಿಲ್ಲ, ಈ ಹಿಂದೆಯೂ ಕೂಡ ಇಂಥ ಒಂದು ಕೆಲವೊಂದು ಘಟನೆಗಳಲ್ಲಿ ಭಾಗಿಯಾಗಿದ್ಲು. ಆದ್ರೆ ಅದು ಪೊಲೀಸ್ ಸ್ಟೇಷನ್ ವರೆಗೂ ಹಂತಕ್ಕೂ ಬಂದಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಈಕೆಯ ಜೊತೆಗೆ ಈ ಹಿಂದಲೂ ಇವರು ಇಂತಹ ಕೃತ್ಯದಲ್ಲಿ ಭಾಗಿಯಾಗಿದ್ರೆ ಎನ್ನುವಂತ ಬಗ್ಗೆ ತನಿಖೆ ಕೂಡ ಶುರುವಾಗಿರುವಂತದ್ದು. ಈ ಮೂವರ ಬಗ್ಗೆ ಈಗ ಹೆಚ್ಚಿನ ತೀವ್ರವಾದಂತಹ ಒಂದು ತನಿಖೆ ಶುರುವಾಗಿರುವಂತದ್ದು. ಮತ್ತೆ ಅದ್ರ ಜೊತೆಗೆ ಸುಚಿತ್ರಾಳ ಒಂದು ಹೆಡಮುರಿ ಕಟ್ಟಲು ಎಲ್ಲಾ ರೀತಿಯಾದಂತಹ ಒಂದು ತನಿಖೆ ಕೂಡ ಈಗ ಪೊಲೀಸರು ಆರಂಭಿಸಿರುವಂತದ್ದು. ಧನುಶ್ರೀ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ತಮ್ಮೆಲ್ಲ ಮಾಹಿತಿಗಾಗಿ.